ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಕ್ನೋ ಬೌಲರ್ ಗಳನ್ನ ಚಿಂದಿ ಉಡಾಯಿಸಿದ ಸಮೀರ್ ರಿಜ್ವಿ ಲಕ್ನೋ ವಿರುದ್ಧ 6 ವಿಕೆಟ್ ಗಳಿಂದ ಗೆದ್ದು ಶುಭಾರಂಭ ಮಾಡಿದ ಡೆಲ್ಲಿ. ಹೌದು ಸ್ನೇಹಿತರೆ, ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಲಕ್ನೋ ನಾಯಕ ರಿಷಬ್ ಪಂತ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಅಚ್ಚರಿ ಆಗೋದು ಪಕ್ಕ ಮತ್ತು ಅಚ್ಚರಿಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ರಿಷಬ್ ಪಂತ್ ಅವರು. ಅಷ್ಟಕ್ಕೂ ರಿಷಬ್ ಪಂತ್ ಅವರು ಪಂದ್ಯ ಸೋತ ಬಳಿಕ ಮಾತನಾಡಿದ್ದೇನು ಮತ್ತು ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ IPL ಋತುವಿನ 5ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 6 ವಿಕೆಟ್ ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿದೆ. ಇನ್ನು ಟಾಸ್ ಗೆದ್ದಿದ್ದಂತ ಡೆಲ್ಲಿ ತಂಡ ಮೊದಲು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಕೇವಲ 141 ರನ್ಗಳಿಗೆ ಆಲ್ಔಟ್ ಕೂಡ ಮಾಡಿತು. ಇನ್ನು 142 ರನ್ಗಳ ಗುರಿಯನ್ನು ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆರಂಭಿಕ ಆಘಾತದ ನಡುವೆಯೂ 17.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗುರಿ ಆದ್ರೆ ತಲುಪಿತು. ಇಂಪ್ಯಾಕ್ಟ್ ಸಬ್ ಆಗಿ ಕಣಕ್ಕಿಳಿದಂತ ಸಮೀರ್ ರಿಜ್ವಿ ಅವರು ಅಜಯ್ 70 ರನ್ ಗಳಿಸಿದರೆ ಟ್ರಿಪ್ಸನ್ ಟಬ್ಸ್ ಅವರು ಅಜಯ್ 39 ರನ್ ಗಳಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 6 ವಿಕೆಟ್ ಗಳ ಸುಲಭ ಜಯ ಆದ್ರೆ ತಂದುಕೊಟ್ಟರು. ಹೌದು ಸ್ನೇಹಿತರೆ, 142 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರಂಭದಲ್ಲೇ ಭಾರಿ ಆಘಾತ ಆದ್ರೆ ಎದುರಿಸಿತು. ಆಪತ್ ಬಾಂಧವ ಎಂದು ಹೆಸರಾಗಿದ್ದ ಕನ್ನಡಿಗ KL ರಾಹುಲ್ ಅವರು ಮೊದಲನೇ ಬಾಲ್ ಅಲ್ಲಿ ಗೋಲ್ಡನ್ ಡಕ್ ಆದರು. ಇನ್ನು ಸೆಮಿ ಬೌಲಿಂಗ್ ನಲ್ಲಿ ರಾಹುಲ್ ಅವರು ದೊಡ್ಡ ಹೊಡೆತಕ್ಕೆ ಹೊಡೆಯುವ ಯತ್ನದಲ್ಲಿ ಮೊಹಸಿನ್ ಖಾನ್ಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ 3ನೇ ಕ್ರಮಾಂಕದಲ್ಲಿ ಬಂದ ಅನುಭವಿ ಬ್ಯಾಟರ್ ನಿತೀಶ್ ರಾಣಾ 17 ಬಾಲ್ಗಳಲ್ಲಿ 2 4 1 ಸಿಕ್ಸರ್ ಸಹಿತ 15 ರನ್ ಗಳಿಸಿ ಮೊಹಸಿನ್ ಖಾನ್ಗೆ ವಿಕೆಟ್ ಒಪ್ಪಿಸಿದರು. ನಂತರ ನಾಯಕ ಅಕ್ಷರ್ ಪಟೇಲ್ ಕೂಡ ಖಾತೆ ತೆರೆಯದೆ ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ನಿರಾಶಾದ್ರೆ ಮೂಡಿಸಿದರು. ಇನ್ನು IPL ಗೆ ಹಿಂದೆ ಪಾದಾರ್ಪಣೆ ಮಾಡಿದ್ದ ಶ್ರೀಲಂಕಾದ ಪುತ್ತಮ್ ನಿಶಾಂಕ ಕೂಡ ಕೇವಲ 5 ಬಾಲ್ ಗಳನ್ನು ಮಾತ್ರ ಎದುರಿಸಿ 1 ರನ್ ಗಳಿಸುವಷ್ಟೇ ಶಕ್ತರಾದರಂತಾನೆ ಹೇಳ್ಬೋದು. ಇನ್ನು ನಿಶಾಂಕ ಕೂಡ ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಪಂತ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಕೇವಲ 26 ರನ್ ಗಳಿಸಿ ಸೋಲಿನ ಭೀತಿ ಆದ್ರೆ ಎದುರಿಸುತ್ತಾ ಇತ್ತು. ಆದರೆ ಪವರ್ ಪ್ಲೇ ಮುಗಿಯುವುದರೊಳಗೆ 4 ವಿಕೆಟ್ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಒಂದಾದ ಸಮೀರ್ ರಿಜ್ವಿ ಹಾಗೂ ಸ್ಟಬ್ಸ್ ಅವರು 5ನೇ ವಿಕೆಟ್ ಜೊತೆ ಆಟದಲ್ಲಿ ಕೇವಲ 76 ಬಾಲ್ಗಳಲ್ಲಿ 119 ರನ್ಗಳ ಜೊತೆ ಆಟ ನೀಡಿ ತಂಡವನ್ನು ಗೆಲುವಿನ ಗಡಿ ಆದರೆ ದಾಟಿಸಿದ್ದರು. ಹೌದು ಸ್ನೇಹಿತರೆ, ಅಬ್ಬರದ ಬ್ಯಾಟಿಂಗ್ ನಡೆಸಿದ ರಿಜ್ವಿ ಅವರು ಕೇವಲ 47 ಬಾಲ್ಗಳಲ್ಲಿ 5 4 4 ಸಿಕ್ಸರ್ ಗಳ ಸಹಿತ ಅಜಯ್ 70 ರನ್ ಗಳಿಸಿದರೆ ಸ್ಟಬ್ಸ್ ರಿಜ್ವಿಗೆ ಬೆಂಬಲವಾಗಿ ಆಡಿ 32 ಬಾಲ್ಗಳಲ್ಲಿ 3 4 1 ಸಿಕ್ಸರ್ ಸಹಿತ ಅಜಯ್ 39 ರನ್ ಆದ್ರೆ ಗಳಿಸಿದರು. ಇವರಿಬ್ಬರ ಆಟದಿಂದ ಡೆಲ್ಲಿ ತಂಡ ಇನ್ನೂ 17 ಬಾಲ್ಗಳು ಉಳಿದಿರುವಂತೆ ಜಯ ಆದರೆ ಸಾಧಿಸಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಲಕ್ನೋನ ನಾಯಕ ರಿಷಬ್ ಪಂತ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ರಿಷಬ್ ಪಂತ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ರಿಷಬ್ ಪಂತ್ ಅವರಾದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಒಂದು ಹಂತದಲ್ಲಿ ನಮ್ಮ ಬೌಲರ್ಸ್ ಗಳು ಒಳ್ಳೆಯ ಬೌಲಿಂಗ್ ಮಾಡಿದರು. ಆದರೆ ಈ ಪಂದ್ಯದಲ್ಲೂ ಕೂಡ ನಾವು ಸೋತಿದ್ದೇವೆ. ಯಾಕಂತಂದ್ರೆ ರಿಜ್ವಿ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಮತ್ತು ಸ್ಟಬ್ಸ್ ರಿಜ್ವಿ ಅವರು ಅದ್ಭುತ ಜೋಡಿ ಆದ್ರೆ ಹುಟ್ಟಿತ್ತು ಮತ್ತು ಆ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಸೋಲಲು ಸುಲಭವಾಯಿತು. ಏಕೆಂದರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಾವೇನಾದ್ರೂ ಆ ಜೋಡಿಯನ್ನು ಮುರಿದಿದ್ದರೆ ಈ ಪಂದ್ಯ ಗೆಲ್ಲಬಹುದಾಗಿತ್ತು. ಹೌದು, ನಮ್ಮ ಬೌಲರ್ ಗಳದ್ದೇನು ತಪ್ಪಿಲ್ಲ ಮತ್ತು ಒಳ್ಳೆಯ ಬೌಲಿಂಗ್ ಮಾಡಿದ್ದಾರೆ. ಆದರೆ ನಮ್ಮ ಬ್ಯಾಟರ್ಸ್ ಗಳ ಬಗ್ಗೆ ನಾನು ಮಾತಾಡ್ಲೇಬೇಕು. ನಮ್ಮ ಬ್ಯಾಟರ್ಸ್ ಗಳು ಕೂಡ ಯಾರು ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡ್ಲೇ ಇಲ್ಲ. ಅದೊಂದೇ ನನಗೆ ಸ್ವಲ್ಪ ಬೇಜಾರಾದ್ರೆ ಆಗ್ತಾ ಇದೆ. ನಂದು ಕೂಡ ಅನ್ಲಕ್ ಆದ್ರೆ ಇತ್ತು. ಆ ಕಾರಣದಿಂದಾಗಿ ನಾನು ಇವತ್ತು ಬೇಡದ ಔಟ್ ಆದ್ರೆ ಆಗಿದ್ದೇನೆ ಮತ್ತು ಮುಂದಿನ ಪಂದ್ಯದಲ್ಲಿ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡುತ್ತೇವೆ ಅಂತಂದು ರಿಷಬ್ ಪಂತ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.